ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡೈಲಿ ಯೂಸಿಂಗ್ ಇಂಗ್ಲೀಷ್ ಸೆಂಟೆನ್ಸಸ್ ಚಾನಲ್ಗೆ ವೆಲ್ಕಮ್. ನಾವು ಗ್ರಾಮರ್ ಬಾಯಲ್ಲೇ ಸುಲಭವಾಗಿ ಇಂಗ್ಲೀಷ್ ಕಲಿಬೋದು. ಹೆದರ್ಕೋತೀವಿ, ನಾವು ಗ್ರಾಮರ್ ಕಲ್ತಿಲ್ಲ, ನಾವು ಇಂಗ್ಲೀಷ್ ಗೊತ್ತಿಲ್ಲ, ಇಂಗ್ಲೀಷ್ ಬರೆಯೋಕ್ಕೆ ಬರಲ್ಲ, ನಮಗೆ ಓದೋಕ್ಕೆ ಬರಲ್ಲ, ಆ ಥರ ಏನು ಯೋಚನೆ ಮಾಡೋದು ಬೇಡ. ಸುಲಭವಾಗಿ ಇಂಗ್ಲೀಷ್ ಕಲಿಬೋದು ಗ್ರಾಮರ್ ಭಯ ಇಲ್ಲದೇ. ಹಾಗೆ ನಾನೊಂದು ಮಾತು ಹೇಳೋದೇನೆಂದರೆ, ನಾವು ನಮ್ಮ ಬಿಗಿನಿಂಗ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮ ಮೊದಲನೇ ಬಿಗಿನಿಂಗ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವು ಯಾವ ಥರ ಹುಟ್ಟಿದ್ವಿ, ನಾವು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದೇ ನಮ್ಮ ಎಂಡಿಂಗ್ನ ನಾವು ಚೇಂಜ್ ಮಾಡ್ಬೋದು. ನಮ್ಮ ಸಾವನ್ನು ನಾವು ಚೇಂಜ್ ಮಾಡ್ಬೋದು, ನಮ್ಮ ಭವಿಷ್ಯವನ್ನು ನಾವು ಚೇಂಜ್ ಮಾಡ್ಬೋದು. ಹೇಗೆ? ನಾವು ಸತತವಾಗಿ ಪ್ರಯತ್ನ ಪಡೋದು, ಒಳ್ಳೆ ಕೆಲಸಕ್ಕೋಸ್ಕರ ಪ್ರಯತ್ನ ಪಡೋದು, ಒಳ್ಳೆ ಗುರಿ ಇಟ್ಕೊಂಡು ಅದಕ್ಕೋಸ್ಕರನೇ ಪ್ರಯತ್ನ ಪಡೋದು, ಅದಕ್ಕೋಸ್ಕರನೇ ಕೆಲಸ ಮಾಡೋದು, ಅದಕ್ಕೋಸ್ಕರ ನಮ್ಮ ಹಸಿವು, ನಿದ್ರೆ, ಊಟ ಇತ್ಯಾದಿ ಅಭ್ಯಾಸಗಳನ್ನೆಲ್ಲ ತೊರೆದು ನಾವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಯಾವುದೇ ಒಂದು ಜಯ ಸಿಗುತ್ತೆ ಎಲ್ಲ ಕೆಲಸದಲ್ಲೂ. ಹಾಗೆ ನಾವು ನಮ್ಮ ಬಿಗಿನಿಂಗ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಆದರೆ ನಮ್ಮ ಎಂಡಿಂಗ್ನ ನಾವು ಚೇಂಜ್ ಮಾಡಬಹುದು. ನಾವು ಒಂದು ಗುರಿ ಇಟ್ಕೊಂಡು ಸತತ ಪ್ರಯತ್ನ ಪಟ್ಟರೆ ಖಂಡಿತ ನಮ್ಮ ಗುರಿನ ಮುಟ್ಟಿ ನಾವು ನಮ್ಮ ಎಂಡಿಂಗ್ನ ಚೇಂಜ್ ಮಾಡ್ಬೋದು. ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಸಾಯಿರಿ ಅಂತ ಯಾರೂ ಹೇಳೋದಿಲ್ಲ. ಅಥವಾ ಅನಕ್ಷರಸ್ಥನಾಗಿ ಇರ್ಬೋದು ನಾವು ಚಿಕ್ಕವರಾಗಿ, ಆದರೆ ಬೆಳೀತಾ ನಾವು ಅಕ್ಷರಸ್ಥರಾಗ್ಬೋದು ಕಲಿಯೋದ್ರಿಂದ. ನಾವು ಯಾವುದೇ ವಸ್ತು ಆಗಲಿ ಕಲಿಯೋದ್ರಿಂದ, ಯಾವುದೇ ಕೆಲಸ ಆಗಲಿ ಕಲಿಯೋದ್ರಿಂದನೇ ನಾವು ಉತ್ತಮರಾಗ್ತೀವಿ. ಸತತವಾಗಿ ಕಲಿಯೋದ್ರಿಂದನೇ ನಾವು ಉತ್ತಮರಾಗ್ತೀವಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕನ್ನಡದ ಮೂಲಕನೇ ಇಂಗ್ಲೀಷ್ನ ಸುಲಭವಾಗಿ ಕಲಿತಾ ಹೋಗೋಣ. ಮೊದಲನೇ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್, ನೋಡಿ. ನಾನು ನಿಮಗೆ ಎಲ್ಲವನ್ನು ವಿವರಿಸಿ ಹೇಳಲಾಗುವುದಿಲ್ಲ. ನೋಡಿ, ನಾನು ನಿಮಗೆ ಎಲ್ಲವನ್ನು ವಿವರಿಸಿ ಹೇಳಲಾಗುವುದಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಲುಕ್, ಐ ಕ್ಯಾನ್ ಎಕ್ಸ್ಪ್ಲೈನ್ ಟು ಆಲ್ ದೀಸ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ, ನನಗೆ ಬಟ್ಟೆ ಒಗೆಯಲು ಯಾರಾದರೂ ಸಹಾಯ ಮಾಡುತ್ತೀರಾ. ಇದನ್ನು ಮನೆಯಲ್ಲಿ ನಮ್ಮ ತಾಯಿ ಕೇಳ್ತಾನೇ ಇರ್ತಾರೆ, ಸಹಾಯ ಮಾಡ್ತೀರಾ, ನಂಗೆ ಹೆಲ್ಪ್ ಮಾಡ್ತೀರಾ ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಕ್ಯಾನ್ ಸಮ್ವನ್ ಹೆಲ್ಪ್ ಮೀ ವಿತ್ ದಿ ಲಾಂಡ್ರಿ. ಕ್ಯಾನ್ ಸಮ್ವನ್ ಹೆಲ್ಪ್ ಮೀ ವಿತ್ ದಿ ಲ್ಯಾಂಡ್ರಿ. ನನಗೆ ಬಟ್ಟೆ ಒಗೆಯಲು ಸಹಾಯ ಮಾಡುತ್ತೀರಾ ಅನ್ನೋದನ್ನು ಇಂಗ್ಲೀಷ್ನಲ್ಲಿ ಕ್ಯಾನ್ ಸಮ್ವನ್ ಹೆಲ್ಪ್ ಮೀ ದಿ ಲ್ಯಾಂಡ್ರಿ. ಹಾಗೆ ಮೂರನೇ ಸೆಂಟೆನ್ಸ್ ಹೀಗಿದೆ, ನಾನು ಒಂದು ಮಾತು ನಿಮಗೆ ತಿಳಿಸಬೇಕಿತ್ತು. ನಾನು ಒಂದು ಮಾತು ನಿಮಗೆ ತಿಳಿಸಬೇಕಿತ್ತು. ಅದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾಡ್ ಟೆಲ್ ಯು ಸಮಥಿಂಗ್. ಐ ಹ್ಯಾಡ್ ಟೆಲ್ ಯು ಸಮಥಿಂಗ್. ನಾನು ಒಂದು ಮಾತು ನಿಮಗೆ ತಿಳಿಸಬೇಕಿತ್ತು ಅನ್ನೋದನ್ನು ಐ ಹ್ಯಾಡ್ ಟೆಲ್ ಯು ಸಮಥಿಂಗ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ, ನಾವು ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಿದೆವು. ನಾವು ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಿದೆವು. ಇದನ್ನು ಇಂಗ್ಲೀಷ್ನಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ಬಿಸ್ನೆಸ್. ವಿ ಡಿಸ್ಕಸ್ಡ್ ಅಬೌಟ್ ಬಿಸ್ನೆಸ್. ವಿ ಡಿಸ್ಕಸ್ಡ್ ಅಬೌಟ್ ಬಿಸ್ನೆಸ್. ನಾವೆಲ್ಲಾದರೂ ಟೀ ಕುಡಿತಾ ಕೂತಾಗ ನಾವೇನು ಕೆಲಸ ಮಾಡ್ತಿದ್ವಿ ಅಂತ ಡಿಸ್ಕಸ್ ಮಾಡ್ತೀವಿ. ಅದೇ ಥರ ನಾವು ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡಿದೆವು ಅನ್ನೋದನ್ನು ವಿ ಡಿಸ್ಕಸ್ಡ್ ಅಬೌಟ್ ಬಿಸ್ನೆಸ್. ಹಾಗೆ ಐದನೇ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್, ನನ್ನ ಕೆಲಸದಲ್ಲಿ ಅಡ್ಡಿಪಡಿಸಬೇಡಿ. ನನ್ನ ಕೆಲಸದಲ್ಲಿ ಅಡ್ಡಿಪಡಿಸಬೇಡಿ. ಯಾರಾದರೂ ಬಂದು ಕೆಲಸ ಮಾಡುವಾಗ ಅಡ್ಡಿಪಡಿಸ್ತಾರೆ. ಅದನ್ನು ನನ್ನ ಕೆಲಸದಲ್ಲಿ ಅಡ್ಡಿಪಡಿಸಬೇಡಿ ಅನ್ನೋದನ್ನು ಡೋಂಟ್ ಡಿಸ್ಟರ್ಬ್ ಮೈ ವರ್ಕ್. ಡೋಂಟ್ ಡಿಸ್ಟರ್ಬ್ ಮೈ ವರ್ಕ್. ಯಾರು ನನ್ನ ಕೆಲಸದಲ್ಲಿ ಅಡ್ಡಿಪಡಿಸಬೇಡಿ. ಡೋಂಟ್ ಡಿಸ್ಟರ್ಬ್ ಮೈ ವರ್ಕ್.
ಯೋಗ ಮಾಡಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಐ ಡು ಯೋಗ ಅರ್ಲಿ ಇನ್ ದ ಮಾರ್ನಿಂಗ್. ಐ ಡು ಯೋಗ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ಯೋಗ ಮಾಡುತ್ತೇನೆ ಅನ್ನೋದನ್ನು ಐ ಡು ಯೋಗ ಅರ್ಲಿ ಇನ್ ದ ಮಾರ್ನಿಂಗ್. ನಿಮ್ಗೆ ಯಾವುದೇ PDF ನೋಟ್ಸ್ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ನಂಬರ್ ಕೆಳಗಡೆ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಯಾವುದಾದ್ರು PDF ನೋಟ್ಸ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ದಿನಾಲು ಬೆಳಿಗ್ಗೆ ಬೇಗ ಏಳುವುದು ಒಳ್ಳೆಯ ಅಭ್ಯಾಸ. ದಿನಾಲು ಬೆಳಿಗ್ಗೆ ಬೇಗ ಏಳುವುದು ಒಳ್ಳೆಯ ಅಭ್ಯಾಸ. ದಿನಾಲು ಬೆಳಿಗ್ಗೆ ಬೇಗ ಏಳುವುದು ಒಳ್ಳೆಯ ಅಭ್ಯಾಸ. ಇದನ್ನು ಡೈಲಿ ಇದೊಂದು ಒಳ್ಳೆಯ ಅಭ್ಯಾಸ. ನಾವು ಬೆಳಿಗ್ಗೆ ಬೇಗನೆ ಇದ್ದರೆ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು. ಅವಾಗೆದ್ದು ಯೋಗ ಮಾಡೋದಾಗಲಿ, ಧ್ಯಾನ ಮಾಡೋದಾಗಲಿ, ವ್ಯಾಯಾಮ ಮಾಡೋದಾಗಲಿ, ಇದಕ್ಕೆಲ್ಲದಕ್ಕೂ ಬೆಳಿಗ್ಗೆ ಒಳ್ಳೆ ಟೈಮ್. ಹಂಗಾಗಿ ನಾವು ದಿನ ಬೆಳಿಗ್ಗೆ ಬೇಗ ಏಳೋದು ಒಳ್ಳೆಯ ಅಭ್ಯಾಸ ಆಗಿರುತ್ತೆ. ಇದನ್ನು ಇಂಗ್ಲೀಷಲ್ಲಿ ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ಹಾಗೆ ನಾನು ನಿಮಗಾಗಿ ಒಳ್ಳೆಯ ಒಡವೆಗಳನ್ನು ತಂದಿದ್ದೇನೆ. ನಾನು ನಿಮಗಾಗಿ ಒಳ್ಳೆಯ